ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ರಾಯರು ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಸ್ನೇಹಿತರೆ, ಇವತ್ತು ವಿಶೇಷವಾದ ಒಂದು ವಿಡಿಯೋ. ಇದು ರಾಯರ ಒಂದು ಮಂತ್ರಾಲಯಕ್ಕೆ ಸಂಬಂಧಪಟ್ಟಿರೋಂಥದ್ದು. ಸಾಕಷ್ಟು 3 ವಿಚಾರಗಳು, ಒಂದು ಪವಾಡ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋಗಿ ಬರೋಳಗಡೆ ಒಂಥರ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಾನು ಆ ವಿಚಾರನ ಶೇರ್ ಮಾಡಬೇಕು ಅಂದ್ಬಿಟ್ಟು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಲಾಸ್ಟ್ ಮಂತಲ್ಲಿ ನನ್ನ ಬರ್ತ್ಡೇ ಹಿಂದಿನ ದಿವಸ ನಾನು ಮಂತ್ರಾಲಯಕ್ಕೆ ಹೋಗಿದ್ದಂಥದ್ದು. ನಿಮಗೆ ಯಾರೆಲ್ಲ ಹುಣಸೂರಿಂದ ಓಡ್ತೀರಾ ಅವ್ರಿಗೆ ಶ್ರೀ ಲಕ್ಷ್ಮೀ ಟ್ರಾವೆಲ್ಸ್ ಬಸ್ ಇದೆ. ನಿಮಗೆ ಹುಣಸೂರಿಂದನೇ ಓಡುತ್ತೆ. ಹುಣಸೂರು ಮಾರ್ಗವಾಗಿ ಮೈಸೂರು, ಅಲ್ಲಿಂದ ಬೆಂಗಳೂರು ಮಾರ್ಗವಾಗಿ ಹೋಗುತ್ತೆ. ಬಸ್ ಅಂತೂ ಸರ್ವಿಸು ತುಂಬಾ ಎಕ್ಸಲೆಂಟಾಗಿದೆ, ಮಲ್ಟಿ ಎಕ್ಸೆಲ್ಲು. ಹಾಗಾಗಿ ಎ ಸಿ ಗಾಡಿ ಇದೆ, ಅಪ್ ಆ್ಯಂಡ್ ಡೌನ್ ಇದೆ. ಒಂದು ಗಾಡಿ ಹೋದರೆ ಒಂದು ಗಾಡಿ ಬರುತ್ತೆ. ಡೈಲಿ ನೀವು ಯಾವುದೇ ರೀತಿ ನಿರ್ಚಿಂತೆಯಾಗಿ ಫ್ಯಾಮಿಲಿ ಇರ್ಬೋದು, ಸಿಂಗಲ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಡೈರೆಕ್ಟಾಗಿ ಹುಣಸೂರಿಂದ ಹತ್ತಿದ್ರೆ ಆರಾಮ್ಸೆ ನೀವು ಹೋಗಿ ಮಂತ್ರಾಲಯ ಹೇಳ್ಕೊಬೋದು. ಡೈಲಿ ಈವ್ನಿಂಗ್ ಓಡುತ್ತೆ. ಮತ್ತು ಆ ಕಡೆಯಿಂದ ಈವ್ನಿಂಗು 9 ಗಂಟೆಗೆ ರಿಟರ್ನ್ ಬರುತ್ತೆ. ಆ ಒಂದು ಮಂತ್ರಾಲಯಕ್ಕೆ ಹೊರಟಿ ಸ್ನೇಹಿತರೆ, ಆಕಸ್ಮಿಕವಾಗಿ ರಾಯರು ತುಂಬ ನೆನಪಾಗ್ತಿರು. ಹೋಗಬೇಕು ಅಂತ ತುಂಬ ದಿನ ಅನ್ಕೊತಾ ಇದೆ, ಫ್ಯಾಮಿಲಿ ಹೋಗಬೇಕು ಅಂತ. ಹೋಗೋಕ್ಕಾಗಲಿಲ್ಲ. ಬಟ್ ಗೊತ್ತಿಲ್ಲ, ಯಾಕೋ ಒಂದು ಸ್ವಲ್ಪ ಮನಸ್ಸಲ್ಲಿ ಸಾಕಷ್ಟು ಒಂದು ಸ್ವಲ್ಪ ಬೇಜಾರಿತ್ತು. ಅದನ್ನು ರಾಯರ ಬಳಿನೇ ನಾನು ಹೇಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಡನ್ಲಿ 1 ಡೇ ಬಿಫೋರು 26 ಜೂನು ಲಾಸ್ಟ್ ಮಂತಲ್ಲಿ ಬಸ್ ಬುಕ್ ಮಾಡಿದೆ. ಇಮಿಡಿಯೇಟ್ ಟಿಕೆಟ್ ಎಲ್ಲ ಕನ್ಫರ್ಮ್ ಆಯಿತು. ರಾಯರ ದರ್ಶನ ಏನು ಲಾಂಚ್ ಆಯಿತು, ಆಲ್ಬಮ್ ಸಾಂಗು, ಅವತ್ತು ಈವ್ನಿಂಗ್ ಹೊರಟಿದ್ದು. 28ನೇ ತಾರೀಕು ನಮ್ಮ ಬರ್ತಡೇ ಇತ್ತು. ಹಾಗಾಗಿ ಬರ್ತಡೇ ರಾಯರ ಸನ್ನಿಧಾನದಲ್ಲಿ, ಅಂದರೆ ರಾಯರ ಮಡಿಲಲ್ಲೇ ನಾನು ದೇವರ ಪೂಜೆ ಮಾಡೋ ಮುಖಾಂತರ, ಅವರ ಒಂದು ಆಶೀರ್ವಾದ ಪಡ್ಕೋಬೇಕು ಅಂದ್ಬಿಟ್ಟು ಸಡನ್ಲಿ ಪ್ಲ್ಯಾನ್ ಮಾಡಿದ್ದು. ಇದು ಫ್ಯಾಮಿಲಿ ಎಲ್ಲರಿಗೂ ಯಾರಿಗೂ ಕೂಡ ಹೇಳಿರಲಿಲ್ಲ. ಸರ್ಪ್ರೈಸ್ ಆಗಿರಲಿ, ಅಲ್ಲಿ ಹೋದಾಗ ಹೇಳೋಣ ಅಂದ್ಬಿಟ್ಟು, ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂದ್ಬಿಟ್ಟು ಹೇಳಿರಲಿಲ್ಲ. ಹಾಗಾಗಿ ಸಡನ್ಲಿ ಹೊರಟಿದ್ದು. ಮಂತ್ರಾಲಯಕ್ಕೆ ರೀಚ್ ಆದೆ ಸ್ನೇಹಿತರೆ. ಅಲ್ಲಿ ಹೋಗಿ ಅಲ್ಲಿ ಆ ಭೂಮಿ ಸ್ಪರ್ಶ ಮಾಡ್ತಿದ್ದಂಗೆ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ ಆಯಿತು. ಏನೋ ಒಂಥರ ಜೀವನ ಸಾರ್ಥಕ ಆದರೆ, ಏನೋ ಒಂದು ಅಂದ್ಕೊಂಡಿದ್ದು ಸಕ್ಸಸ್ ಸಿಕ್ಕಿದ್ರೆ, ಇಲ್ಲ ಲೈಫಲ್ಲಿ ಮೋಕ್ಷ ಅಂತಾರಲ್ಲ, ಮೋಕ್ಷ ಸಿಕ್ಕಿದ್ರೆ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಆ ಭೂಮಿ ತುಳಿದ ತಕ್ಷಣ ಮೋಕ್ಷ ಸಿಕ್ಕಿದಷ್ಟೇ ಖುಷಿ ಆಯಿತು, ತುಂಬ ಆಯಿತು. ಒಂದು ನಿಮಿಷ ಕೂತ್ಕೊಬಿಟ್ಟೆ, ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡೆ. ಆಮೇಲೆ ಮುಂದಕ್ಕೆ ಹೋಗಿದ್ದು. ಅದಾದ ನಂತರ ಹಾಗೆ ದೇವ್ರಿಗೆ ಕೈ ಮುಗ್ದು ಹೊಳೆಗೆ ಹೋಗಿರೋಂಥದ್ದು. ನೋಡಿ, ಹೊಳೆನಲ್ಲಿ ಎಲ್ಲ ನೀರು ಖಾಲಿ ಇದೆ. ಅದು ಎಲ್ಲ ಫ್ರೆಶ್ ಅಪ್ ಆಗಿ, ಇದು 27ನೇ ತಾರೀಕು ಮಾರ್ನಿಂಗು. ಅಲ್ಲಿಂದ ಮೊದಲನೇ ಸಲ, ಅಂದರೆ ರಾಯರ ಮಠಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾರೇ ಹೋದರೂ ಕೂಡ ಫಸ್ಟು ಮಂಚಾಲಮ್ಮ ದೇವಿಗೆ ದರ್ಶನ ಮಾಡಿ ಹೋಗಬೇಕು. ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ. ಡೈರೆಕ್ಟ್ ಕ್ಯೂ ನಿಂತ್ಕೋತೀವಿ, ಮಂತ್ರಾಲಯ ಒಳಗಡೆ ರಾಯರ ದರ್ಶನ ಮಾಡ್ತೀವಿ, ಆಮೇಲೆ ಮಂಚಾಲಮ್ಮ ದೇವಿಗೆ ಹೋಗ್ತೀವಿ. ದಯವಿಟ್ಟು ಆ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ದರ್ಶನ ಮಂಚಾಲಮ್ಮ ದೇವಿಗೆ ಕಣ್ಣು ಕೈ ಪೂಜೆ ಮಾಡಿಸಿ, ಅದಾದ ನಂತರ ನೀವು ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗ್ಬೋದು. ಇವೆಲ್ಲ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಮಾಮೂಲಿ ತಿರುಪತಿಲಿ ಹೇಗಿರುತ್ತೋ ಆ ರೀತಿ ಒಂದು 3 ಕ್ಯೂ ಇರುತ್ತೆ. VIP ದರ್ಶನವೂ ಇರುತ್ತೆ. ಮತ್ತು ಏಜ್ಡ್ ಪರ್ಸನ್ಗೆ ಮತ್ತು ಹೆಲ್ತ್ ಇಶ್ಯೂ ಇರೋಂಥವ್ರಿಗೆ ಒಂದು ಕ್ಯೂ ಇರುತ್ತೆ. ಮತ್ತು ಜನರಲ್ ಒಂದು ಕ್ಯೂ ಇರುತ್ತೆ ಸ್ನೇಹಿತರೆ. ಆ ಕ್ಯೂ ಮುಖಾಂತರ ಜನರಲ್ ಏನು ಕ್ಯೂ ಇದೆ ಅದರಲ್ಲೇ ನಿಂತ್ಕೊಂಡು ದರ್ಶನ ಮಾಡೋಣ. ಏನು ಅರ್ಜೆಂಟ್ ಇಲ್ಲ, ಏನಿಲ್ಲ, ಆರಾಮಾಗಿ ಎಷ್ಟೊತ್ತಾರಲ್ಲಿ ದರ್ಶನ ಮಾಡ್ಬಿಟ್ಟು ಅವತ್ತು ದರ್ಶನ ಮಾಡಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದಾದ ನಂತರ ನೈಟು ಹಾಲ್ಟ್ ಆಗಬೇಕು. ಏನು ಮಂತ್ರಾಲಯ ಒಂದು ಪ್ರಾರಂಗಣ ಇದೆ ಸ್ನೇಹಿತರೆ, ಅಲ್ಲಿ ನೈಟ್ ಹಾಲ್ಟ್ ಆಗಬೇಕು, ಮಲ್ಕೋಬೇಕು ಅಂತ ತುಂಬ ಆಸೆ ಇತ್ತು ತುಂಬ ದಿನಗಳಿಂದ. ಅದು ಇವತ್ತು ಈ ವರ್ಷದಲ್ಲಿ ನೆರವೇರ್ತು. ತುಂಬ ಖುಷಿಯಾಯಿತು. ಏಕೆಂದರೆ ಅಲ್ಲಿ ಒಂದು ಮಲ್ಕೊಂಡ್ರೆ ಅಲ್ಲಿ ಸಿಗೋಂಥ ಒಂದು ತೃಪ್ತಿ, ಒಂದು ಇದು ಭಯ ಇಲ್ಲದೇ, ಯಾವುದೇ ರೀತಿ ಭಯ ಇಲ್ಲದೆ ಮಲಗೋಂಥ ಇದೆಯಲ್ಲ, ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಮಲಗಿರ್ತಾರೆ. ಅದು ಒಂದು ದೇವರ ಮೇಲೆ ಯಾರು ರಾಯರು ಭಕ್ತಿದ್ದಾರೋ ಒಂದು ಸಲ ಹಾಲ್ಟ್ ಆಗಿ ಅಲ್ಲಿ. ಅದು ಒಂಥರ ಮಳೆ ಬಂದರೂ ಕೂಡ ನಿಮಗೇನೂ ತೊಂದರೆ ಆಗಲಿಲ್ಲ. ಹಾಲ್ಟ್ ಆದ್ವಿ. ಅದಾದ ನಂತರ ಬೆಳಿಗ್ಗೆಗೆ 5 ಗಂಟೆ 5:30ಗೆ ನಿಮಗೆ ಮೈಕಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾರ್ಯಾರೆಲ್ಲ ಮಲಗಿದ್ದಾರೆ ಅವರೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಅಲ್ಲಿಂದ ವೆಕೆಂಟ್ ಆಗಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಎಲ್ಲ ಎದ್ವಿ, ಮಲ್ಕೊಂಡು ಮತ್ತೆ 28ನೇ ತಾರೀಕು ನನ್ನ ಬರ್ತ್ಡೇ ದಿವಸ ರಾಯರ ದರ್ಶನ ಮಾಡಬೇಕು ಅಂದ್ಬಿಟ್ಟು ನಾನು ಮತ್ತೆ ಎಲ್ಲ ಹೊರಟಿ ಫ್ರೆಶ್ ಅಪ್ ಆಗಿ ಹೊಳೆಗೆ ಹೋಗಿ ಹೊಳೆಯಿಂದ ಬಂದು ದರ್ಶನ ಮಾಡಿ ಮನಸ್ಸಲ್ಲಿ ಅನ್ಕೊತಾ ಇದೆ ಸ್ನೇಹಿತರೆ. ಅಲ್ಲಿ ವಾಲಂಟ್ರಿ ಸರ್ವಿಸ್ ಕೂಡ ಇದೆ. ಅದು ಗೊತ್ತಿರಲಿಲ್ಲ. ಸಡನ್ಲಿ ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಯಾರೊಬ್ಬರು ರಾಯರ ಭಕ್ತರು ಶೇರ್ ಮಾಡಿದರು, ಈ ಥರ ರಿಜಿಸ್ಟ್ರೇಷನ್ ಮಾಡಿದ್ರೆ, ಹಿಂದಿನ ದಿವಸ ರಿಜಿಸ್ಟ್ರೇಷನ್ ಮಾಡಿದ್ರೆ ಒಂದು ರಾಯರ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಹಿಂದಿನ ದಿವಸ ವಿಚಾರಿಸಿದೆ, ಬಟ್ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗಲಿಲ್ಲ ನನಗೆ. ಎಲ್ಲೋ ಒಂದು ಕಡೆ ಸಿಗ್ಬೋದೇನೋ ನಾಳೆಗೆ ಅಂದ್ಬಿಟ್ಟು ನಾಳೆ ವಿಚಾರಿಸೋಣ ಅಂದ್ಕೊಂಡು 28ನೇ ತಾರೀಕು ಜೂನು ನನ್ನ ಬರ್ತ್ಡೇ ಇತ್ತು. ಅವತ್ತು ಹೋಗಿ ಅಲ್ಲಿ ರಿಜಿಸ್ಟ್ರ್ ಆಫೀಸ್ ಒಳಗಡೆ ಇದೆ, ನಿಮಗೆ ರಾಯರ ಮಠದ ಒಳಗಡೆ ಇದೆ. ಅಲ್ಲಿ ಹೋಗಿ ಕೇಳಿದಾಗ
ಗೊತ್ತಿಲ್ಲ, ಅದು ರಾಯರ ಪವಾಡ ಅನ್ಬೋದು. ನನಗೆ ಸಿಗುತ್ತೆ ಅಂತ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಅವಕಾಶ. ಫುಲ್ಲು ನನ್ನ ದರ್ಶನ ಎಲ್ಲ ಮುಗಿಸ್ಕೊಂಡೆ, ಎಲ್ಲ ಬಂದು ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸಲ ವಿಚಾರಿಸೋಣ ಅಂದ್ಬಿಟ್ಟು ಹೋಗಿ ಕೇಳಿದ ತಕ್ಷಣ ಮಾಡ್ತೀರಾ ಇವಾಗ ಅಂತ ಕೇಳಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಥರ ಬ್ಯಾಡ್ಜ್ ಕೊಡ್ತಾರೆ, 500 ರೂಪೀಸ್ ಅವರು ಅಮೌಂಟ್ ತೊಗೊಂಡಿರ್ತಾರೆ, ಲಾಸ್ಟಲ್ಲಿ ರಿಟರ್ನ್ ಕೊಡ್ತಾರೆ. ನಮ್ಮದು ID ಕಾರ್ಡು ಎಲ್ಲ ಏನಾದ್ರು ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ ಯಾವ್ದಾದ್ರು ಒಂದು ID ಪ್ರೂಫ್ ಕೊಡಬೇಕಾಗತ್ತೆ. ಕೊಟ್ಟು ನಂತರ ಮೊಬೈಲೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಒಂದು ಏನಪ್ಪ ಅಂದರೆ ಜೆಂಟ್ಸ್ ಆದರೆ ಅವರು ಒಂದು ಶಲ್ಯ ಪಂಚಿನಲ್ಲೇ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಲೇಡೀಸ್ ಆದರೆ ಸ್ಯಾರಿನಲ್ಲಿ ಹೋಗಬೇಕು ಕಂಪಲ್ಸರಿ. ಒಂದು 8-10 ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಅಲ್ಲೇ ಬೋರ್ಡ್ ಇದೆ, ಅಲ್ಲಿ ಓದ್ಕೊಳ್ಳಿ. ಅದೆಲ್ಲ ಓಕೆ ಆದರೆ ಹೇಳಿ ಅಂದರು. ಅದಾದ ನಂತರ ನಂದು ಒಂದು 5 ನಿಮಿಷ 10 ನಿಮಿಷ ಟೈಮ್ ತೊಗೊಂಡು ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿ, ಆ ಮಧ್ಯದಲ್ಲಿ ಮೊಬೈಲ್ ಯಾವುದೇ ರೀತಿ ನಾನು ಯೂಸ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಏನಾದ್ರು ಫೋನ್ ಮಾಡಿದ್ರೆ ಸಂಜೆ ಮೇಲೆ ಮಾಡಿ, ಈ ಥರ ದರ್ಶನಕ್ಕೆ ಅವಕಾಶ ಸಿಗ್ತಾಯಿದೆ, ಹೋಗ್ತೀನಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿ ಮೊಬೈಲ್ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ನಿಂತ್ಕೊಂಡೆ ಸ್ನೇಹಿತರೆ. ತುಂಬ ಖುಷಿಯಾಯಿತು, ಯಾಕೆಂದರೆ ಲೈಫಲ್ಲಿ ಮುಂದೆ ಸಿಗುತ್ತಿಲ್ಲೋ ಗೊತ್ತಿಲ್ಲ ಇಂಥ ಅವಕಾಶ, ಬಟ್ ನನ್ನ ಲೈಫಲ್ಲಿ ಸಿಕ್ತು. ಅನ್ಎಕ್ಸ್ಪೆಕ್ಟೆಡು, ರಾಯರು ಒಂದು ಆಶೀರ್ವಾದ ಅನ್ಬೋದು. ಹಾಗಾಗಿ ಆ ಒಂದು ಸೇವೆ ಮಾಡಲಿಕ್ಕೆ ಒಂದು ದಿವಸ ಬೆಳಿಗ್ಗೆ ಸುಮಾರು 9:30-10 ಗಂಟೆ ನಂತರ ನೈಟು 8:15ವರೆಗೂ ದರ್ಶನ ಮಾಡಿದೆ. ತುಂಬಾ ಖುಷಿಯಾಯಿತು. ಸುಮಾರು 9:30-10 ಗಂಟೆಯಿಂದ 12 ಗಂಟೆವರೆಗೆ ಹೊರಾಂಗಣದಲ್ಲಿ ಡ್ಯೂಟಿ ಕೊಟ್ಟಿದ್ದರು, ಮಾಡಿದ್ವಿ. ಅದಾದ ನಂತರ 12 ಗಂಟೆ ನಂತರ ಏನು ನಮ್ಮ ರಾಯರದು ಬೃಂದಾವನ ಇದೆ, ಅದ್ರ ಎದುರುಗಡೆ ನಿಂತ್ಕೊಂಡು ಕಣ್ಣು ತುಂಬ ಮನಸ್ಫೂರ್ತಿಯಾಗಿ ರಾಯರನ್ನ ನೋಡಲಿಕ್ಕೆ, ಅವ್ರನ್ನ ಬೇಡ್ಕೊಳ್ಳಿಕ್ಕೆ, ಕಣ್ಣು ತುಂಬ ನೋಡಲಿಕ್ಕೆ, ಮತ್ತು ಬಂದಂಥ ಭಕ್ತಾದಿಗಳನ್ನ ಹಾಗೆ ಮುಂದಕ್ಕೆ ಕ್ಯೂವಲ್ಲಿ ಯಾವಾಗ ಜಾಮ್ ಆಗುತ್ತೆ, ರಶ್ ಆಗುತ್ತೆ, ಅವ್ರನ್ನ ಮುಂದಕ್ಕೆ ಹಾಗೆ ಪಾಸ್ ಮಾಡಿಸೋಂಥದ್ದು. ಈ ಒಂದು ಸೇವೆ ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು. ರಾಯರು ನನ್ನ ಮೇಲೆ ಅಷ್ಟೊಂದು ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲ್ಲ. ಆ ಥರ ಆಶೀರ್ವಾದ ಸಿಕ್ತು. ಇದು ಲೈಫಲ್ಲಿ ಯಾವತ್ತೂ ಕೂಡ ಎಷ್ಟೇ ವರ್ಷಗಳಾದರೂ ಈ ವರ್ಷದ ಒಂದು ನನ್ನ ಬರ್ತ್ಡೇ ದಿವಸ ರಾಯರ ಒಂದು ಸೇವೆ ಮಾಡಲಿಕ್ಕೆ ಬೃಂದಾವನ ಮುಂದೆ ಸುಮಾರು ಗಂಟೆ 8-10 ಗಂಟೆ ಟೈಮು ನಿಂತ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ರು. ತುಂಬ ಖುಷಿಯಾಯಿತು. ಕೊನೆಯದಾಗಿ ಸ್ನೇಹಿತರೆ, ಇನ್ನು ಬಸ್ಸು ಬರಲಿಕ್ಕೆ 9 ಗಂಟೆಗೆ 20 ಮಿನಿಟ್ಸ್ ಇದೆ. ನನ್ನ ಲಗೇಜ್ ಒಂದು ಕಡೆ ಲಾಕ್ ಆಗಿದೆ, ಶಾಪ್ ಕ್ಲೋಸ್ ಆಗಿದೆ. ಬಟ್ ಆದರೂ ರಾಯರ ಪವಾಡದಿಂದ ಬಂದು ಎಲ್ಲ ಸಿಕ್ಕಿ ಕರೆಕ್ಟ್ ಟೈಮ್ ಬಂದೆ. ಥ್ಯಾಂಕ್ ಯು ಸೋ ಮಚ್.